ತಾಲೂಕಿನ ಮುದ್ದೇನಹಳ್ಳಿ ಪಂಚಾಯಿತಿ ಕಳವಾರ ಅಂಗನವಾಡಿ ಕೇಂದ್ರದ ಮಕ್ಕಳಿಗೆ ನಂಜಮ್ಮ ದೊಡ್ಡ ಚೆನ್ನಪ್ಪ ಚಾರಿಟಬಲ್ ಟ್ರಸ್ಟ್ನಿಂದ ಟ್ರ್ಯಾಕ್ ಸೂಟ್ ಮತ್ತು ಕೇಂದ್ರಕ್ಕೆ ಪೀಠೋಪಕರಣ ವಿತರಿಸಲಾಯಿತು. ಈ ವೇಳೆ ಮಾತನಾಡಿದ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ತಿಪ್ಪಯ್ಯ, ಶೈಕ್ಷಣಿಕ ಸಂಸ್ಥೆಗಳ ಅಭಿವೃದ್ಧಿಗೆ ಸರ್ಕಾರವೇ ಎಲ್ಲಾ ನೀಡಲಿ ಎಂದು ಭಾವಿಸುವ ಬದಲು ಸಂಘ ಸಂಸ್ಥೆಗಳು ಮುಖಂಡರು ಕೈಜೋಡಿಸುವ ಮನಸ್ಸಿರಬೇಕು ಎಂದರು. ಹೇಳಿದ್ದಾರೆ ಮೊಬೈಲ್ ಬಿಟ್ಟು ಬದುಕೋಣ. ಇವತ್ತು ಅವ್ರು ಹೇಳಿದ್ರು ನಾವು 10 ಕಿಲೋಮೀಟರ್ ಕರ್ಕೊಂಡು ಹೋಗ್ತಿದ್ವಿ, ಒಂದೇ ಒಂದು ರೂಮ್ ಇರ್ತಾ ಇತ್ತು. ಆವತ್ತು ಒಂದು ಸ್ಲೇಟು ಬಲ್ಪಾಗಿ ನಮ್ಗೆ ಗತಿ ಇರಲಿ, ಇದು ನಿಜಾಂಶ. ಆದರೂ ಇವತ್ತು ನೋಡಿ ಇಂಥವರ ಇವತ್ತು ಏನು ಈ ಒಂದು NGOs ಇದೆ, ಟ್ರಸ್ಟ್ಗಳಿದೆ, ಸಮಾನ ಮನಸ್ಕರ ಅಂತ ಒಂದು ಪುಟ್ಟ ಅಂತ ಹೇಳಿದ್ರು ನಾನು ಸಮಯವರು. ನಿಜವಾಗ್ಲೂ ಅದು ಪುಟ್ಟ ಅಲ್ಲ, ಅದು ಬಹಳ ದೊಡ್ಡ ಸಮುದ್ರದಂತಹ ಒಂದು NGO ಇವ್ರದ್ದು. ಅದರಲ್ಲಿ ನಾನು ಕೂಡ ಹೊರಗಡೆಯಿಂದ ಇವ್ರಿಗೆ ಸಪೋರ್ಟರ್, ಹೊರಗಡೆಯಿಂದ ನಾನು ಆ ಸಂಸ್ಥೆಯಲ್ಲಿ ಇಲ್ಲ, ಪುಟ್ಟ ಸಂಸ್ಥೆಯಲ್ಲಿ. ಆದರೆ ಅದು ಸಾಗರ ಇದ್ದಂಗೆ. ಇವತ್ತೆಲ್ಲ ನಾನು ಬಹಳ ದಿವಸದಿಂದ ಇವ್ರ ಜೊತೆಗೆ ಇರ್ತೀನಿ. ನಾನು ಸಂಸ್ಥೆ ಹತ್ರ ಏನಾದ್ರು ಇದ್ರೆ ನನಗೆ ಬಸ್ ಮೇಲೆ ಹೋಗೋಣ ಅಂತ ಹೇಳ್ತಾರೆ, ಹೋಗ್ತೀವಿ. ಏನೋ ಒಂದು ಅಲ್ಲೇ ಸ್ಪಾಟಲ್ಲೇ ಡಿಸಿಷನ್ ತಗೋತಾರೆ ಇವರು. ಇವರ ಒಂದು NGO ಇದೆಯಲ್ಲ, ದೆನ್ ಆ್ಯಂಡ್ ದೇರ್ ಡಿಸಿಷನಲ್ಲಿ ಯಾವುದಮ್ಮ ಒಂದು ಮಗುಗೆ ಒಂದಿನ ಸ್ವಾತಂತ್ರ್ಯ ದಿನಾಚರಣೆ ಅವತ್ತು ಬಂದೆ. ನಾನು ಬಂದಿದ್ದು ಏನು ಸಮಯ ಎಲ್ಲಿದ್ದೀರಾ ಅಂತಂದ್ರೆ, ಹಿಂಗೆ ಬಂದಿದ್ದೆ ಸಮ್ ಪ್ರೋಗ್ರಾಮ್ ಅಂತಂದ್ರೆ, ಬನ್ನಿ ನಿಮ್ಗೆ ಒಂದು ಒಳ್ಳೆ ಇದು ತೋರಿಸ್ತೀನಿ ಅಂದರು. ಯಾವುದೋ ಒಂದು ಹೊರಗಡೆ ಹೋದ್ವಿ, ಮುಸ್ಲಿಂ ಹುಡುಗಿಗೆ ಬುಕ್ಸ್ ಇಲ್ಲ, ಶೂ ಇಲ್ಲ, ಕಟ್ಟಕ್ಕೆ ಫೀಸ್ ಇಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಹೆನ್ರಿ ಪ್ರಸನ್ನಕುಮಾರ್ ಮಾತನಾಡಿ, ಶಿಥಿಲವಾಗಿರುವ ಕಳವಾರ ಅಂಗನವಾಡಿ ಕೇಂದ್ರವನ್ನ ದುರಸ್ತಿ ಮಾಡಿಸಿ ಸುಣ್ಣ ಬಣ್ಣ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದರು. ಪಂಚಾಯಿತಿ ಅಧ್ಯಕ್ಷ ಮೂರ್ತಿ, ಉಮಾದೇವಿ, ಅಂಗನವಾಡಿ ಕಾರ್ಯಕರ್ತೆ ಭಾರತಿ, ಶಿಕ್ಷಕ KG ಶ್ರೀನಿವಾಸ್ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.